ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣದಲ್ಲಿ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗುತ್ತಿರುತ್ತದೆ. ಈಗಾಗಲೇ ಎಲ್ಲಾ ಬೂತ್ಗಳಲ್ಲೂ ಸಹ ಒಂದು ಅಣುಕು ಮತದಾನಕ್ಕೆ ಅಧಿಕಾರಿಗಳು ಅಣಿಯಾಗಿರುವಂತದ್ದು. ಪ್ರಮುಖವಾಗಿ ಅಲ್ಲ ಅಂದ್ರೆ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿರುವಂತಹ ಬೂತ್ ಏಜೆಂಟರ ಸಮ್ಮುಖದಲ್ಲಿ ಇನ್ನೊಂದು ಇವಿಎಂ ಮಷೀನ್ ಅನ್ನು ಓಪನ್ ಮಾಡುವಂತ ಕೆಲಸ ಆಗುತ್ತೆ. ಅಣುಕು ಮತದಾನವನ್ನ ಮಾಡುವಂತಹ ಪ್ರಕ್ರಿಯೆಗಳು ಈಗಾಗಲೇ ಆರಂಭವಾಗಿದೆ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 284 ಮತಗಟ್ಟೆಗಳು ಈಗಾಗಲೇ ಇರುವಂತದ್ದು. ಅದರಲ್ಲಿ 2 ಪಿಂಕ್ ಮತಗಟ್ಟೆಗಳು ಮತ್ತು ಒಂದು ಯುವಕರಂದ್ರೆ ಹೊಸದಾಗಿ ಚುನಾವಣೆ ಮತ ಹಾಕ್ತಿರುವಂತವರಿಗೆ ಒಂದು ಪ್ರತ್ಯೇಕ ಮತಗಟ್ಟೆ ಇರುವಂತದ್ದು. ಅಂಗವಿಕಲರಿಗೆ ಪ್ರತ್ಯೇಕ ಒಂದು ಮತಗಟ್ಟೆಯನ್ನ ಚುನಾವಣೆ ಆಯೋಗ ಮಾಡಿರುವಂತದ್ದು. ಪ್ರಮುಖವಾಗಿ 284 ಮತಗಟ್ಟೆಗಳ ಪೈಕಿ ಮಹಾನಗರ ಪಾಲಿಕೆಯಲ್ಲಿ 234 ಮತಗಟ್ಟೆಗಳಿರುವಂತದ್ದು. ಗ್ರಾಮಾಂತರ ಪ್ರದೇಶದಲ್ಲಿ 50 ಮತಗಟ್ಟೆಗಳಿರುವಂತದ್ದು. ಒಟ್ಟು 2,30,30,000 ಮತದಾರರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರುವಂತದ್ರಲ್ಲಿ ಪ್ರಮುಖವಾಗಿ ಮಹಿಳೆಯರು 1,15,000 ಮತ್ತು ಪುರುಷರು 1,11,000 ಇನ್ನು ತೃತೀಯ ಲಿಂಗಿಗಳು 42 ಮತದಾರರು ಇರುವಂತದ್ದು. ಒಟ್ಟಾರೆಯಾಗಿ 2,32,000 ಮತದಾರರು ಇವತ್ತು ಅಭ್ಯರ್ಥಿಗಳನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಂದಿನ ಶಾಸಕರ ಒಂದು ಭವಿಷ್ಯವನ್ನ ಬರೆಯುವಂತದ್ದು. ಆದರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಒಂದು ಚುನಾವಣೆ ಪ್ರಕ್ರಿಯೆ ಆರಂಭ ಆಗುತ್ತೆ. 7 ಗಂಟೆಯಿಂದ ಸಂಜೆ 6 ಗಂಟೆಗೆ ಮತದಾನ ಪ್ರಕ್ರಿಯೆ ಅಂತ ಪೊಲೀಸ್ ಭದ್ರತೆ ವಿಚಾರದಲ್ಲಿ ನೋಡೋದಾದ್ರೆ ಸರಿಸುಮಾರು 1,500ಕ್ಕೂ ಅಧಿಕವಾದ ಸಿಬ್ಬಂದಿ ಈಗಾಗಲೇ ಒಂದು ಕಾರ್ಯಪ್ರವೃತ್ತರಾಗಿದ್ದಾರೆ. ಪೊಲೀಸ್ ಸರ್ಪಗಾವಣೆಯಲ್ಲಿ ದಾವಣಗೆರೆ ದಕ್ಷಿಣದ ಒಂದು ಪರಿಸ್ಥಿತಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್. ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣದಲ್ಲಿ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗುತ್ತಿರುತ್ತದೆ. ಈಗಾಗಲೇ ಎಲ್ಲಾ ಬೂತ್ಗಳಲ್ಲೂ ಸಹ ಒಂದು ಅಣುಕು ಮತದಾನಕ್ಕೆ ಅಧಿಕಾರಿಗಳು ಅಣಿಯಾಗಿರುವಂತದ್ದು. ಪ್ರಮುಖವಾಗಿ ಅಲ್ಲ ಅಂದ್ರೆ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿರುವಂತಹ ಬೂತ್ ಏಜೆಂಟರ ಸಮ್ಮುಖದಲ್ಲಿ ಇನ್ನೊಂದು ಇವಿಎಂ ಮಷೀನ್ ಅನ್ನು ಓಪನ್ ಮಾಡುವಂತ ಕೆಲಸ ಆಗುತ್ತೆ. ಅಣುಕು ಮತದಾನವನ್ನ ಮಾಡುವಂತಹ ಪ್ರಕ್ರಿಯೆಗಳು ಈಗಾಗಲೇ ಆರಂಭವಾಗಿದೆ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 284 ಮತಗಟ್ಟೆಗಳು ಈಗಾಗಲೇ ಇರುವಂತದ್ದು. ಅದರಲ್ಲಿ 2 ಪಿಂಕ್ ಮತಗಟ್ಟೆಗಳು ಮತ್ತು ಒಂದು ಯುವಕರಂದ್ರೆ ಹೊಸದಾಗಿ ಚುನಾವಣೆ ಮತ ಹಾಕ್ತಿರುವಂತವರಿಗೆ ಒಂದು ಪ್ರತ್ಯೇಕ ಮತಗಟ್ಟೆ ಇರುವಂತದ್ದು. ಅಂಗವಿಕಲರಿಗೆ ಪ್ರತ್ಯೇಕ ಒಂದು ಮತಗಟ್ಟೆಯನ್ನ ಚುನಾವಣೆ ಆಯೋಗ ಮಾಡಿರುವಂತದ್ದು. ಪ್ರಮುಖವಾಗಿ 284 ಮತಗಟ್ಟೆಗಳ ಪೈಕಿ ಮಹಾನಗರ ಪಾಲಿಕೆಯಲ್ಲಿ 234 ಮತಗಟ್ಟೆಗಳಿರುವಂತದ್ದು. ಗ್ರಾಮಾಂತರ ಪ್ರದೇಶದಲ್ಲಿ 50 ಮತಗಟ್ಟೆಗಳಿರುವಂತದ್ದು. ಒಟ್ಟು 2,30,30,000 ಮತದಾರರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರುವಂತದ್ರಲ್ಲಿ ಪ್ರಮುಖವಾಗಿ ಮಹಿಳೆಯರು 1,15,000 ಮತ್ತು ಪುರುಷರು 1,11,000 ಇನ್ನು ತೃತೀಯ ಲಿಂಗಿಗಳು 42 ಮತದಾರರು ಇರುವಂತದ್ದು. ಒಟ್ಟಾರೆಯಾಗಿ 2,32,000 ಮತದಾರರು ಇವತ್ತು ಅಭ್ಯರ್ಥಿಗಳನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಂದಿನ ಶಾಸಕರ ಒಂದು ಭವಿಷ್ಯವನ್ನ ಬರೆಯುವಂತದ್ದು. ಆದರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಒಂದು ಚುನಾವಣೆ ಪ್ರಕ್ರಿಯೆ ಆರಂಭ ಆಗುತ್ತೆ. 7 ಗಂಟೆಯಿಂದ ಸಂಜೆ 6 ಗಂಟೆಗೆ ಮತದಾನ ಪ್ರಕ್ರಿಯೆ ಅಂತ ಪೊಲೀಸ್ ಭದ್ರತೆ ವಿಚಾರದಲ್ಲಿ ನೋಡೋದಾದ್ರೆ ಸರಿಸುಮಾರು 1,500ಕ್ಕೂ ಅಧಿಕವಾದ ಸಿಬ್ಬಂದಿ ಈಗಾಗಲೇ ಒಂದು ಕಾರ್ಯಪ್ರವೃತ್ತರಾಗಿದ್ದಾರೆ. ಪೊಲೀಸ್ ಸರ್ಪಗಾವಣೆಯಲ್ಲಿ ದಾವಣಗೆರೆ ದಕ್ಷಿಣದ ಒಂದು ಪರಿಸ್ಥಿತಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್. ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣದಲ್ಲಿ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗುತ್ತಿರುತ್ತದೆ. ಈಗಾಗಲೇ ಎಲ್ಲಾ ಬೂತ್ಗಳಲ್ಲೂ ಸಹ ಒಂದು ಅಣುಕು ಮತದಾನಕ್ಕೆ ಅಧಿಕಾರಿಗಳು ಅಣಿಯಾಗಿರುವಂತದ್ದು. ಪ್ರಮುಖವಾಗಿ ಅಲ್ಲ ಅಂದ್ರೆ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿರುವಂತಹ ಬೂತ್ ಏಜೆಂಟರ ಸಮ್ಮುಖದಲ್ಲಿ ಇನ್ನೊಂದು ಇವಿಎಂ ಮಷೀನ್ ಅನ್ನು ಓಪನ್ ಮಾಡುವಂತ ಕೆಲಸ ಆಗುತ್ತೆ. ಅಣುಕು ಮತದಾನವನ್ನ ಮಾಡುವಂತಹ ಪ್ರಕ್ರಿಯೆಗಳು ಈಗಾಗಲೇ ಆರಂಭವಾಗಿದೆ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 284 ಮತಗಟ್ಟೆಗಳು ಈಗಾಗಲೇ ಇರುವಂತದ್ದು. ಅದರಲ್ಲಿ 2 ಪಿಂಕ್ ಮತಗಟ್ಟೆಗಳು ಮತ್ತು ಒಂದು ಯುವಕರಂದ್ರೆ ಹೊಸದಾಗಿ ಚುನಾವಣೆ ಮತ ಹಾಕ್ತಿರುವಂತವರಿಗೆ ಒಂದು ಪ್ರತ್ಯೇಕ ಮತಗಟ್ಟೆ ಇರುವಂತದ್ದು. ಅಂಗವಿಕಲರಿಗೆ ಪ್ರತ್ಯೇಕ ಒಂದು ಮತಗಟ್ಟೆಯನ್ನ ಚುನಾವಣೆ ಆಯೋಗ ಮಾಡಿರುವಂತದ್ದು. ಪ್ರಮುಖವಾಗಿ 284 ಮತಗಟ್ಟೆಗಳ ಪೈಕಿ ಮಹಾನಗರ ಪಾಲಿಕೆಯಲ್ಲಿ 234 ಮತಗಟ್ಟೆಗಳಿರುವಂತದ್ದು. ಗ್ರಾಮಾಂತರ ಪ್ರದೇಶದಲ್ಲಿ 50 ಮತಗಟ್ಟೆಗಳಿರುವಂತದ್ದು. ಒಟ್ಟು 2,30,30,000 ಮತದಾರರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರುವಂತದ್ರಲ್ಲಿ ಪ್ರಮುಖವಾಗಿ ಮಹಿಳೆಯರು 1,17,000 ಮತ್ತು ಪುರುಷರು 1,11,000
ಇನ್ನು ತೃತೀಯ ಲಿಂಗಿಗಳು 42 ಮತದಾರರು ಇರುವಂತದ್ದು. ಒಟ್ಟಾರೆಯಾಗಿ 2,32,000 ಮತದಾರರು ಇವತ್ತು ಅಭ್ಯರ್ಥಿಗಳ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಂದಿನ ಶಾಸಕರ ಒಂದು ಭವಿಷ್ಯವನ್ನ ಬರೆಯುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಒಂದು ಚುನಾವಣೆ ಪ್ರಕ್ರಿಯೆ ಆರಂಭ ಆಗುತ್ತೆ. 7 ಗಂಟೆಯಿಂದ ಸಂಜೆ 6 ಗಂಟೆಗೆ ಮತದಾನ ಪ್ರಕ್ರಿಯೆ ಅಂತಂದ್ರೆ ಪೊಲೀಸ್ ಭದ್ರತೆ ವಿಚಾರದಲ್ಲಿ ನೋಡೋದಾದ್ರೆ ಸರಿಸುಮಾರು 1,500ಕ್ಕೂ ಅಧಿಕವಾದ ಸಿಬ್ಬಂದಿ ಈಗಾಗಲೇ ಒಂದು ಕಾರ್ಯಪ್ರವೃತ್ತರಾಗಿದ್ದಾರೆ. ಪೊಲೀಸ್ ಸರ್ಪಗಾವಣೆಯಲ್ಲಿ ದಾವಣಗೆರೆ ದಕ್ಷಿಣದ ಒಂದು ಹೇರುವಂತ ಪರಿಸ್ಥಿತಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್. ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣದಲ್ಲಿ ಒಂದು ಮತದಾನ ಪ್ರಕ್ರಿಯೆ ಆರಂಭ ಆಗ್ತಿರುವಂತದ್ದು. ಈಗಾಗಲೇ ಎಲ್ಲ ಬೂತ್ಗಳಲ್ಲೂ ಸಹ ಒಂದು ಅಣುಕು ಮತದಾನಕ್ಕೆ ಅಧಿಕಾರಿಗಳು ಅಣಿಯಾಗಿರುವಂತದ್ದು. ಪ್ರಮುಖವಾಗಿ ಎಲ್ಲ ಅಂದ್ರೆ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿರುವಂತಹ ಬೂತ್ ಏಜೆಂಟರ ಸಮ್ಮುಖದಲ್ಲಿ ಇನ್ನೊಂದು ಇವಿಎಂ ಮಷೀನ್ ಅನ್ನು ಓಪನ್ ಮಾಡುವಂತ ಕೆಲಸ ಆಗುತ್ತೆ. ಅಣುಕು ಮತದಾನವನ್ನ ಮಾಡುವಂತಹ ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿದೆ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 284 ಮತಗಟ್ಟೆಗಳು ಈಗಾಗಲೇ ಇರುವಂತದ್ದು. ಅದರಲ್ಲಿ 2 ಪಿಂಕ್ ಮತಗಟ್ಟೆಗಳು ಮತ್ತು ಒಂದು ಯುವಕರಂದ್ರೆ ಹೊಸದಾಗಿ ಚುನಾವಣೆ ಮತ ಹಾಕ್ತಿರುವಂತವರಿಗೆ ಒಂದು ಪ್ರತ್ಯೇಕ ಮತಗಟ್ಟೆ ಇರುವಂತದ್ದು. ಅಂಗವಿಕಲರಿಗೆ ಪ್ರತ್ಯೇಕ ಒಂದು ಮತಗಟ್ಟೆಯನ್ನ ಚುನಾವಣೆ ಆಯೋಗ ಮಾಡಿರುವಂತದ್ದು. ಪ್ರಮುಖವಾಗಿ 284 ಮತಗಟ್ಟೆಗಳ ಪೈಕಿ ಮಹಾನಗರ ಪಾಲಿಕೆಯಲ್ಲಿ 234 ಮತಗಟ್ಟೆಗಳಿರುವಂತದ್ದು. ಗ್ರಾಮಾಂತರ ಪ್ರದೇಶದಲ್ಲಿ 50 ಮತಗಟ್ಟೆಗಳಿರುವಂತದ್ದು. ಒಟ್ಟು 2,30,000 ಮತದಾರರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರುವಂತದ್ರಲ್ಲಿ ಪ್ರಮುಖವಾಗಿ ಮಹಿಳೆಯರು 1,17,000 ಮತ್ತು ಪುರುಷರು 1,11,000 ಇನ್ನು ತೃತೀಯ ಲಿಂಗಿಗಳು 42 ಮತದಾರರು ಇರುವಂತದ್ದು. ಒಟ್ಟಾರೆಯಾಗಿ 2,32,000 ಮತದಾರರು ಇವತ್ತು ಅಭ್ಯರ್ಥಿಗಳ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಂದಿನ ಶಾಸಕರ ಒಂದು ಭವಿಷ್ಯವನ್ನ ಬರೆಯುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಒಂದು ಚುನಾವಣೆ ಪ್ರಕ್ರಿಯೆ ಆರಂಭ ಆಗುತ್ತೆ. 7 ಗಂಟೆಯಿಂದ ಸಂಜೆ 6 ಗಂಟೆಗೆ ಮತದಾನ ಪ್ರಕ್ರಿಯೆ ಅಂತಂದ್ರೆ ಪೊಲೀಸ್ ಭದ್ರತೆ ವಿಚಾರದಲ್ಲಿ ನೋಡೋದಾದ್ರೆ ಸರಿಸುಮಾರು 1,500ಕ್ಕೂ ಅಧಿಕವಾದ ಸಿಬ್ಬಂದಿ ಈಗಾಗಲೇ ಒಂದು ಕಾರ್ಯಪ್ರವೃತ್ತರಾಗಿದ್ದಾರೆ. ಪೊಲೀಸ್ ಸರ್ಪಗಾವಣೆಯಲ್ಲಿ ದಾವಣಗೆರೆ ದಕ್ಷಿಣದ ಒಂದು ಹೇರುವಂತ ಪರಿಸ್ಥಿತಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್. ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣದಲ್ಲಿ ಒಂದು ಮತದಾನ ಪ್ರಕ್ರಿಯೆ ಆರಂಭ ಆಗ್ತಿರುವಂತದ್ದು. ಈಗಾಗಲೇ ಎಲ್ಲ ಬೂತ್ಗಳಲ್ಲೂ ಸಹ ಒಂದು ಅಣುಕು ಮತದಾನಕ್ಕೆ ಅಧಿಕಾರಿಗಳು ಅಣಿಯಾಗಿರುವಂತದ್ದು. ಪ್ರಮುಖವಾಗಿ ಎಲ್ಲ ಅಂದ್ರೆ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿರುವಂತಹ ಬೂತ್ ಏಜೆಂಟರ ಸಮ್ಮುಖದಲ್ಲಿ ಇನ್ನೊಂದು ಇವಿಎಂ ಮಷೀನ್ ಅನ್ನು ಓಪನ್ ಮಾಡುವಂತ ಕೆಲಸ ಆಗುತ್ತೆ. ಅಣುಕು ಮತದಾನವನ್ನ ಮಾಡುವಂತಹ ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿದೆ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 284 ಮತಗಟ್ಟೆಗಳು ಈಗಾಗಲೇ ಇರುವಂತದ್ದು. ಅದರಲ್ಲಿ 2 ಪಿಂಕ್ ಮತಗಟ್ಟೆಗಳು ಮತ್ತು ಒಂದು ಯುವಕರಂದ್ರೆ ಹೊಸದಾಗಿ ಚುನಾವಣೆ ಮತ ಹಾಕ್ತಿರುವಂತವರಿಗೆ ಒಂದು ಪ್ರತ್ಯೇಕ ಮತಗಟ್ಟೆ ಇರುವಂತದ್ದು. ಅಂಗವಿಕಲರಿಗೆ ಪ್ರತ್ಯೇಕ ಒಂದು ಮತಗಟ್ಟೆಯನ್ನ ಚುನಾವಣೆ ಆಯೋಗ ಮಾಡಿರುವಂತದ್ದು. ಪ್ರಮುಖವಾಗಿ 284 ಮತಗಟ್ಟೆಗಳ ಪೈಕಿ ಮಹಾನಗರ ಪಾಲಿಕೆಯಲ್ಲಿ 234 ಮತಗಟ್ಟೆಗಳಿರುವಂತದ್ದು. ಗ್ರಾಮಾಂತರ ಪ್ರದೇಶದಲ್ಲಿ 50 ಮತಗಟ್ಟೆಗಳಿರುವಂತದ್ದು. ಒಟ್ಟು 2,30,000 ಮತದಾರರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರುವಂತದ್ರಲ್ಲಿ ಪ್ರಮುಖವಾಗಿ ಮಹಿಳೆಯರು 1,17,000 ಮತ್ತು ಪುರುಷರು 1,11,000 ಇನ್ನು ತೃತೀಯ ಲಿಂಗಿಗಳು 42 ಮತದಾರರು ಇರುವಂತದ್ದು. ಒಟ್ಟಾರೆಯಾಗಿ 2,32,000 ಮತದಾರರು ಇವತ್ತು ಅಭ್ಯರ್ಥಿಗಳ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಂದಿನ ಶಾಸಕರ ಒಂದು ಭವಿಷ್ಯವನ್ನ ಬರೆಯುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಒಂದು ಚುನಾವಣೆ ಪ್ರಕ್ರಿಯೆ ಆರಂಭ ಆಗುತ್ತೆ. 7 ಗಂಟೆಯಿಂದ ಸಂಜೆ 6 ಗಂಟೆಗೆ ಮತದಾನ ಪ್ರಕ್ರಿಯೆ ಅಂತಂದ್ರೆ ಪೊಲೀಸ್ ಭದ್ರತೆ ವಿಚಾರದಲ್ಲಿ ನೋಡೋದಾದ್ರೆ ಸರಿಸುಮಾರು 1,500ಕ್ಕೂ ಅಧಿಕವಾದ ಸಿಬ್ಬಂದಿ ಈಗಾಗಲೇ ಒಂದು ಕಾರ್ಯಪ್ರವೃತ್ತರಾಗಿದ್ದಾರೆ. ಪೊಲೀಸ್ ಸರ್ಪಗಾವಣೆಯಲ್ಲಿ ದಾವಣಗೆರೆ ದಕ್ಷಿಣದ ಒಂದು ಹೇರುವಂತ ಪರಿಸ್ಥಿತಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್.